ಹೇಳ್ತಾ ನನ್ನ ಮಾತನ್ನು ಈ ವೇದಿಕೆ ಈ ಗೋಷ್ಠಿಯ ಗೋಷ್ಠಿಯಲ್ಲಿ ಪ್ರಬಂಧ ಮಾಡಿಸಿರುವಂತಹ ಎಲ್ಲ ಪ್ರಬಂಧಕಾರರು, ವೇದಿಕೆಯ ಎದುರುಗಡೆ ಇರುವಂತಹ ಹಿರಿಯ ಸಾಹಿತಿಗಳು, ಹಿರಿಯರು ಈಗಾಗಲೇ ವೇಳೆ ಸಾಕಾಗಿದೆ. ನಾನು ವೇಳೆಯ ಮಧ್ಯೆಯನ್ನು ದಾಟಿದರೆ ನನ್ನ ದಯಮಾಡಿ ಎಚ್ಚರಿಕೆ ಅಂತ ವಿನಂತಿಸ್ಕೊಳ್ತೇನೆ. ಮತ್ತು ನೇರವಾಗಿ ಭಾಳಷ್ಟು ಮಾತಾಡ್ತೇನೆ, ಏನು ಬರ್ಕೊಂಡ್ಬಂದಿದ್ದೇನೋ ಅದಷ್ಟೇ ಪ್ರಸ್ತುತಪಡಿಸಿದ್ರೆ ಹೇಳಲಿಕ್ಕೆ ಅಷ್ಟು ಪ್ರಯತ್ನ ಮಾಡ್ತೇನೆ. ಜಿಲ್ಲೆಯ ಸಾಹಿತ್ಯ ಕೃತಿಕಾರರಲ್ಲಿ ಕುಮಟಾ ತಾಲೂಕು ಮುಂಚೂಣಿಯಲ್ಲಿ ಇರುವಂತಹ ತಾಲೂಕುಗಳಲ್ಲಿ ಒಂದು. ಸಾಹಿತ್ಯದ ಯಾವುದೇ ವಿಭಾಗವನ್ನು ತೆಗೆದುಕೊಂಡು ಇಲ್ಲಿ ಬಂದ ಬೆಳೆ ಗಟ್ಟಿಯಾಗಿ ನಿಲ್ಲುವಂಥದ್ದು. ಸಾಹಿತ್ಯದ ತೆನೆ ಎನ್ನುವಾಗ ತೆನೆಯೊಳಗಿನ ಕಥೆ, ಕಾದಂಬರಿ, ಕವನ, ನಾಟಕ, ಜಾನಪದ, ಪ್ರವಾಸ ಕಥನ, ಅಂಕಣ ಬರಹಗಳು, ಯಕ್ಷಗಾನ ಪ್ರಸಂಗಗಳು ಇವನ್ನೆಲ್ಲ ಪ್ರತ್ಯೇಕಿಸಿ ಆಯಾ ವಿಭಾಗಗಳಲ್ಲಿ ಕೃತಿಗಳನ್ನು ಮತ್ತು ಕೃತಿಕಾರರನ್ನು ಉಲ್ಲೇಖಿಸುವುದು ಹೆಚ್ಚು ಸೂಕ್ತ ಆಗಿದ್ದರೂ ಕೂಡ ಸಮಯದ ಮಿತಿಯಲ್ಲಿ ಕೃತಿಕಾರರನ್ನಷ್ಟೇ ಗಮನದಲ್ಲಿಟ್ಟುಕೊಂಡು ಒಂದಿಷ್ಟು ಮಾತನಾಡಲು ಬಯಸುತ್ತೇನೆ. 50ರ ದಶಕದಲ್ಲಿಯೇ ತಾಲೂಕಿನ ಸಾಹಿತ್ಯದಲ್ಲಿ ಪ್ರಖರವಾಗಿ ಪ್ರಕಾಶಿಸುತ್ತಿದ್ದ ಗೌರೀಶ್ ಕಾಯ್ಕಿಣಿಯವರಿಂದಲೇ ಆರಂಭಿಸುವುದಾದರೆ ಆ ಕಾಲಕ್ಕೆ ಅವರ ವಿಚಾರವಾದ ಭೌತಿಕ ಜಗತ್ತನ್ನು ಹೇಗೆಲ್ಲ ನಿಯಂತ್ರಿಸುತ್ತದೆ ಮತ್ತು ನಿಯಂತ್ರಿಸಬಲ್ಲುದು ಎನ್ನುವುದನ್ನು ಪ್ರಸ್ತುತಪಡಿಸಿದ ಕೃತಿ ಅದು ಇಂದಿಗೂ ಕೂಡ ಪ್ರಸ್ತುತ. ತಾಲೂಕಿನ ಸಾಹಿತ್ಯ ಕ್ಷೇತ್ರದಲ್ಲಿ ವೈವಿಧ್ಯಪೂರ್ಣ ಅವಿರತ ಸಾಧನೆ ಮಾಡಿದ ಗೌರೀಶರ ಕೊಡುಗೆ ಅಸಾಧಾರಣವಾದದ್ದು. ಅವರು ಕುಮಟಾ ತಾಲೂಕಿನ ಸಾಹಿತ್ಯ ತೆನೆಯ ದೃಷ್ಟಿಯಲ್ಲಿ ಪ್ರಥಮವಾಗಿದ್ದರು. ಕನ್ನಡದ ಕಥೆ ಕಾದಂಬರಿಕಾರರಲ್ಲಿ ಕುಮಟಾದ ಯಶವಂತ ಚಿತ್ತಾರರ ಕಥೆಯಾದರೂ ಕಥೆ, ಶಿಕಾರಿ ಕಾದಂಬರಿ ಉಲ್ಲೇಖವಾಗದೆ ಅದು ಪೂರ್ಣಗೊಳ್ಳುವುದೇ ಇಲ್ಲ. ಕಾಲದ ಕರೆ, ಮನುಕುಲದ ಹಾಡು, ಹರಿವ ನೀರು ಮುಂತಾದ ಪ್ರಬುದ್ಧ ಕವನ ಸಂಕಲನಗಳ ಕರ್ತರು ಗಂಗಾಧರ ಚಿತ್ತಾರರು ನವ್ಯ ಕಾವ್ಯದ ದಿಗ್ಗಜರೆನಿಸಿಕೊಂಡವರು. ಇದೇ ಸಾಲಿನಲ್ಲಿ ಅದೇ ಪರಿಸರದ ಅರಳಿ ನಾಟಕರ್ಣಿಯವರ ನಾ ಭಾರತಿ ಕುಮಾರ, ನಗರಾಯಣ ಹಾಗೂ ಸುಂದರ ನಾಟಕರ್ಣಿಯವರ ಕೃತಿಗಳು ಸೇರಿಕೊಳ್ಳುತ್ತವೆ. ರಾಣಿಬೆನ್ನೂರಿನ ಎಕ್ಕುಂದಿಯವರಾದರೂ ಬಂದಿಕೋಟದಲ್ಲಿ ನೆಲೆ ನಿಂತು ಕನ್ನಡದಲ್ಲಿ ಬಕುಲದ ಹೂಗಳು, ರೊಟ್ಟಿ ಮತ್ತು ಕೋವಿ, ಯೋಧ ಹೆಂಗಸು ಮೊದಲಾದ ಕಥನ ಕವನಗಳ ಮೂಲಕ ಒಟ್ಟು ಕನ್ನಡ ಸಾಹಿತ್ಯದಲ್ಲಿ ಹೊಸ ಭಾಷೆಗಳನ್ನು ಬರೆದ ಕವಿ ಸೂರನ್ ಎಕ್ಕುಂದಿಯವರು. ಅವರಂತೆ ಈಗ ನಮ್ಮವರೇ ಆಗಿರುವ ಗೌರೀಶರಿಂದ ಮಾನವೀಯ ಕವಿ ಎಂದು ಕರೆಸಿಕೊಂಡಿದ್ದ ಪಂಪ ಪ್ರಶಸ್ತಿ ಪುರಸ್ಕೃತ B.A. ಸರದಿಯವರು ಕನ್ನಡದಲ್ಲಿ ಬಹುಪ್ರಸಿದ್ಧಿಯ ಕವಿ, ಕನ್ನಡದ ತೆನೆಯೊಳಗಿನ ಹಿರಿಯದಾದ ಬಹುಗಟ್ಟಿಕಾರ. ಕಥೆ, ಕಾವ್ಯ, ಚಿತ್ರಗೀತೆಗಳ ಮೂಲಕ ಮನೆ ಮಾತಾಡಿರುವ ಜಯಂತ್ ಕಾಯ್ಕಿಣಿ ಹುಟ್ಟಾದವರೆಂದು ಹೇಳಿಕೊಳ್ಳುವ ಹೆಮ್ಮೆ ನಮ್ಮದು. ಜಗಡು ಪರಮನ ಅಶ್ವಮೇಧ, ತುಫಾನಿ ಮೇಘಂತ ಕಥಾ ಸಂಕಲನಗಳು, ಕವನ ಸಂಕಲನಗಳ ಜೊತೆಗೆ ಮುಂಗಾರು ಮಳೆಯ ವೈಭವವನ್ನು ನಾಡಿನಾದ್ಯಂತ ಚಿತ್ರಗೀತೆಗಳ ಮೂಲಕ ಹಂಚಿದವರು. ಇತ್ತೀಚೆಗೆ ದಕ್ಷಿಣ ಏಷ್ಯಾದ DSC ಪ್ರಶಸ್ತಿಗೆ ಅವರ ನೋ ಕಮೆಂಟ್ಸ್ ಪ್ಲೀಸ್ ಆಯ್ಕೆಯಾಗಿರುವುದು ನಮಗೆಲ್ಲ ಹೆಮ್ಮೆಯ ಅಭಿಮಾನ ಸಂಗತಿ. 30ರ ದಶಕದಲ್ಲಿ ಜಾನಪದ ತ್ರಿಪದಿಗಳ ಸಂಕಲನ ಹಳ್ಳಿ ನಾಟಕಗಳನ್ನು ಕೊಟ್ಟ ಡಾಕ್ಟರ್ ಎಲ್ಲಾ ಹೆಗಡೆ ಜಾನಪದ ಸಾಹಿತ್ಯ ಮತ್ತು ವಿಮರ್ಶಾ ಗ್ರಂಥಗಳ ಮೂಲಕ ಕೊಡುಗೆ ನೀಡಿದ ಅಸಾಧಾರಣ ಪ್ರತಿಯಾಗಿದ್ದಾರೆ. ಕನ್ನಡದ ಕಥಾ ಸಾಹಿತ್ಯಕ್ಕೆ ತಮ್ಮದೇ ಆದ ಹೊಸ ಧ್ವನಿಯನ್ನು ಕೊಟ್ಟು ಕಥೆ ಕಾದಂಬರಿಕಾರ ಶ್ರೀಧರ ಬೆಳಗಾರರು ಮುಖಾಂತರ ಇಳೆಯಂಬ ಕನಸು, ರಥಬೀದಿ ಎನ್ನುವ ಮೌಲಿಕ ಕೃತಿ ನೀಡಿ ನಾಡಿನ ಸಾರಸ್ವತ ಲೋಕದ ಗಮನವನ್ನು ಕುಮಟಾದ ಕಡೆಗೆ ಸೆಳೆದವರು. ಇವರದೇ ಸಾಲಿನಲ್ಲಿ ಒಂದು ಬರಿ ಕಡಲು, ಲಂಗರು ಕಾದಂಬರಿಗಳು, ಸತ್ಯಾಗ್ರಹ, ಬಹುಮುಖಿ ನಾಟಕಗಳು, ದೇಶ ಕಾಲ, ಭಾಷಾ ಘೋಷ ಖ್ಯಾತಿಯ ವಿವೇಕ್ ಶಾನ್ಭಾಗರು ನಮ್ಮನ್ನು ಎದುರಾಗುತ್ತಾರೆ. 4ಕ್ಕೂ ಹೆಚ್ಚು ಕಥಾ ಸಂಕಲನಗಳನ್ನು ಕೊಟ್ಟ M.H. ನಾಯ್ಕ್ ಬಾಡ, B.S. ಕಟಗಾರರು ಪರಿಸರದ ಜನಜೀವನವನ್ನು ಸೊಗಸಾಗಿ ಚಿತ್ರಿಸಿದ ಅಪರೂಪದ ಕಥೆಗಾರರು. ತಾಲೂಕಿನ ಲೇಖಕಿಯರಲ್ಲಿ ಆರಂಭಿಕರೆನ್ನುವಂತೆ ಕಳೆದ ಶತಮಾನದ ಆರಂಭದಲ್ಲಿ ವೇಣಿ ಸಂಹಾರದಂತಹ ಕಾದಂಬರಿ ನೀಡಿದ ಗೋಕರ್ಣದ ದೇವಾಂಗನ ಶಾಸ್ತ್ರಿಯವರು ಮಹತ್ವದ ಕಥೆಯನ್ನು ದಾಖಲಾಗಿದೆ. ಪುಟ್ಟಪಾತ್ರದ ಗುರುತು, ಗಾಂಧಿ ಚಿತ್ರದ ನೋಟು ಮೊದಲಾದ ಕಥಾ ಸಂಕಲನ ನೀಡಿರುವ ಸುನಂದ ಕಡಿಮೆ ನಿರಂತರವಾಗಿ ಬರೆಯುತ್ತಿರುವ ಲೇಖಕಿ. ಇವರ ಪ್ರತಿ ಪ್ರಕಾಶ ಕಡಿಮೆ ಕೂಡ ಕಾವ್ಯ ಕೃಷಿಯಲ್ಲಿ ತೊಡಗಿದ್ದಾರೆ. ಕಾವ್ಯ ಕಡಿಮೆ ಕೂಡ ಕಾವ್ಯನೂ ಕಡಿಮೆ ಇಲ್ಲ ಎನ್ನುವಂತೆ ಬರೆಯುತ್ತಿದ್ದಾರೆ. ಕಥೆ, ಕವನ, ವಿಮರ್ಶೆ, ಅಂಕಣ ಬರಹಗಳ ಮೂಲಕ ಇಡೀ ರಾಜ್ಯದ ಗಮನ ಸೆಳೆಯುತ್ತಿರುವ ವಿನಯ ಒಪ್ಪಂದ ಅದ್ಭುತ ಪ್ರತಿಭೆಯಾಗಿದ್ದಾರೆ. ಸಾಲು ಸಾಲು ಪುಸ್ತಕಗಳನ್ನು ಇತ್ತೀಚೆಗೆ
ಕಾಯ್ಕಿಣಿಯವರ ಬಗ್ಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಗೆ ಪ್ರತಿನಿಧಿಸಿದ ವಿದ್ವತ್ತು ವಿಮರ್ಶೆಯಲ್ಲಿ ಹೆಸರು ಮಾಡಿರುವ ಎಂಜಿ ಹೆಗಡೆ, ಕವಿ ವಿಮರ್ಶಕ ಅನುವಾದಕಾರರಾಗಿ ಪ್ರಸಿದ್ಧರಾದ ಕಿತ್ತಿ ಭಟ್ಟಾರನಿಗೆ, ವಿ.ಎನ್. ಭಟ್, ಸುಭಾಷ್ ಚಂದ್ರ ರಾವ್, ಡಾಕ್ಟರ್ ವಿ.ಕೆ. ಹಂಪಿಹೊಳಿ, ಜಿ.ಎನ್. ಭಟ್, ಡಾಕ್ಟರ್ ಆರ್.ಜಿ. ಹೆಗಡೆ, ಪ್ರೊಫೆಸರ್ ವಿ.ಆರ್. ಜೋಶಿ, ಕೆ. ಪ್ರಭು, ಟಿ.ಎಂ. ಪಂಡಿತ್ ಇವರೆಲ್ಲ ತಾಲೂಕಿನ ಸಾಹಿತ್ಯದ ಹಿರಿಮೆಗೆ ಕಾರಣರಾದ ಬಹುಶಃ ಚಿಂತಕರು. ಶ್ರೀಮತಿ ಶಾರದಾ ಭಟ್, ಕಮಲಾ ಕೊಂಡಲಗುಡಿ, ಗಣಪತಿ ಕೊಂಡಲಗುಡಿ, ಪ್ರಿಯಾ ಕಲ್ಲಬ್ಬೆ, ಸರಸ್ವತಿ ಕಳಸರ್, ಡಾಕ್ಟರ್ ಎಂ.ಎಸ್. ಅವಧಾನಿ, ವಿಠಲ್ ಬೇರುಮನೆ, ವೀರಣ್ಣ ನಾಯಕ್, ಎಂ.ಆರ್. ಭಟ್, ಮಾಧವ್ ಹೆಗಡೆ, ಎ.ಪಿ. ಭಟ್, ಮಂಜುನಾಥ್ ಗಾಂವ್ಕರ್, ಜಿ.ಎಂ. ವೇದೇಶ್ವರ್, ನಾರಾಯಣರಾವ್ ಸಾನು, ಎಂ.ಜಿ. ಭರಣಿ, ಸತ್ಯನಾರಾಯಣ ಶರ್ಮಾ, ಎ.ಎಂ. ಬಳ್ಳ, ಜಿ.ವಿ. ಹೆಗಡೆ, ಲಂಬೋದರ್ ಸಭಾಯಿ, ಬಾಲಸುಬ್ರಹ್ಮಣ್ಯಂ ಕೆರೆಮಾರ್ಕಂಡೆ, ಶ್ರೀ ರವೀಂದ್ರ ಭಟ್ ಸೂರಿ, ರಾಮಚಂದ್ರ ಕೆರೆಮಾರ್ಕಂಡೆ, ಕೇಶವ ಜೋಗಳೇಕರ್, ಶಿವರಾಮ್ ಹಿರೇಬರ್, ಆರ್.ಜಿ. ಮುಲ್ತಾ, ಮಂಜುನಾಥ್ ಗುಂಡಾಕರ್, ಬಾಬುರಾವ್ ಉಂಡೇಕರ್, ಸನ ಕೊಡ್ಕಣಿ, ತಿಮ್ಮಣ್ಣ ಅಮ್ಮಣ್ಣ ದಾಮೋದರ್, ನಾರಾಯಣ ಸುಬ್ರಾಯ್ ಚಿತ್ರಗಿ, ನಾರಾಯಣ ಚೌಕೆ, ಹರಿರಾಮ್ ಪ್ರಭು, ಪಾಲ್ಶೇಖರ್, ನಿತ್ಯಾನಂದ ಹೆಗಡೆ, ವಿ.ಜಿ. ಪಂಡಿತ್, ವಿ.ಜಿ. ಶಾನ್ಭಾಗ್, ಡಾಕ್ಟರ್ ಶ್ರೀಧರ್ ಹೆಗಡೆ ಭದ್ರನ್, ಸದಾನಂದ ಹರಿಕಂದ್ರ, ಡಾಕ್ಟರ್ ಎಲ್.ಜಿ. ಭಟ್, ಮೂರು, ಗೌತಮ್ ಗಾಂವ್ಕರ್ ಇವರೆಲ್ಲರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸುತ್ತೇನೆ. ಕಥೆಗಾರ ಭಾಷಣ ಕಲೆಯ ಬಗ್ಗೆ ಮಹತ್ವದ ಆಧಾರಗಳನ್ನು ನೀಡಿರುವ ರೋಹಿದಾಸ್ ನಾಯಕ್ ಸಾಹಿತ್ಯ ಸಂಘಟನೆ ಎರಡನ್ನು ಸಮತೂಗಿಸಿದ ಹಿರಿಯ ಕವಿ. ಜಿ.ಪಿ. ನಾಯಕರು ಚುಟುಕು ನಾಟಕ ಆತ್ಮಕಥೆಗಳ ಮೂಲಕ ಹೆಸರು ಮಾಡಿದರು. ಕೋನಳ್ಳಿಯ ರಾಜೀವ್ ನಾಯಕ್ ಕಾವ್ಯ ಕಥೆ ಜೊತೆಗೆ ಚಂದಾವರ ಕಾದಂಬರಿಯನ್ನು ಕೊಟ್ಟಿರುವ ಗಮನ ಸೆಳೆದಿರುವ ಲೇಖಕ. ಹೊಳಗೆರೆಯ ಪಿ.ಆರ್. ನಾಯಕ್ ಕಥಾ ಕಥೆ ಕವನ ಗುಲಗುಂದಿಯಂತಹ ಮಕ್ಕಳ ಸಾಹಿತ್ಯ ಬೀದಿ ನಾಟಕಗಳು ಹೀಗೆ ವೈವಿಧ್ಯಮಯ ಕೃತಿಗಳ ಮೂಲಕ ಸಾಹಿತ್ಯ ಸೇವೆಯಲ್ಲಿ ತೊಡಗಿರುವಾಗಿದೆ. ನಾಟಕ ಕೃತಿ ಮತ್ತು ಪಾತ್ರಗಳೆಲ್ಲವನ್ನು ರೂಪಿಸಿದ ರವೀಂದ್ರ ಮಹಾಲೆ, ಆರ್.ಡಿ. ಕಾಮತ್, ರಾಜಾರಾಮ್ ಚಿತ್ರಗಿ ಮಠ್, ವಿಘ್ನೇಶ್ವರ್ ಶರ್ಮಾ, ಪಾಂಡುರಂಗ್ ರಹಾಣಿ, ಶ್ರೀಧರ್ ನಾಯ್ಕ್ ಮೊದಲಾದವರನ್ನು ನೆನೆಯಲೇಬೇಕು. ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದ ಮಾಸ್ಕೇರಿ ಎಂ.ಕೆ. ನಾಯ್ಕ್, ತಾಲೂಕು ಸಮ್ಮೇಳನದ ಅಧ್ಯಕ್ಷರಾಗಿದ್ದ ಗೋಪಾಲಕೃಷ್ಣ ನಾಯ್ಕ್, ನಾರಾಯಣ ಕಾಗರ್, ದಯಾನಂದ ಕೊಕ್ಕೆ, ಪುತ್ತೂರು ಕುಲಕರ್ಣಿ, ಜಿ.ಎಲ್. ಹೆಗಡೆ, ಚಿಂತಾಮಣಿ ಕೊಟ್ಟಗೆರೆ, ಈ ಸಮ್ಮೇಳನದ ಸಭಾಧ್ಯಕ್ಷರಾಗಿರುವ ಮಹಾಬಸವತಿ ಕೊಟ್ಟಗೆರೆಯವರು ಸಾಹಿತ್ಯದ ಸಾಧನೆಗೆ ಸಮ್ಮೇಳನಾಧ್ಯಕ್ಷತೆಯ ಗೌರವ ಪಡೆದು ಅಭಿಮಾನಕ್ಕೆ ಬಾಗಿದ ನೆನೆಗಳು. ತಾಲೂಕು ಪರಿಷತ್ ಅಧ್ಯಕ್ಷರಾದ ಶ್ರೀಧರ್ ಗೌಡ ಉದ್ಯಮಗಣಪತಿ ಕಡಲಿಗರ ಸಂಸ್ಕೃತಿ ಅಧ್ಯಯನ ಕೆಲಸವನ್ನು ಪ್ರಕಟಿಸಿದ್ದಾರೆ. ಅಂತೆಯೇ ಹಿಂದಿನ ಅಧ್ಯಕ್ಷರಾಗಿದ್ದ ಎಲ್ಲರೂ ಕೊನೆದ ಜೀವ ಕೃತಿಯನ್ನು ಬರೆದಿದ್ದಾರೆ. ಗಂಗಾಧರ ಹಿರೇಗುತ್ತಿ, ವಿಶ್ವೇಶ್ವರ ಹೆಗಡೆ ಪತ್ರಿಕಾ ರಂಗದಲ್ಲಿ ಸಾಧನೆ ಮಾಡುತ್ತಾ ಪ್ರತಿಕಾಣಿಕೆ ನೀಡುತ್ತಾ ಕನ್ನಡದ ಸೇವೆಯಲ್ಲಿ ತೊಡಗಿದ್ದಾರೆ. ಅನ್ನಪ್ಪಯ್ಯ ದುರ್ಗ, ನಿರ್ಮಲಾ ಗಾಂವ್ಕರ್, ಎನ್.ಎಂ. ಶಾನ್ಭಾಗ್, ನಾರಾಯಣ ಹೆಗಡೆ ಗೋಪಿ, ಪತ್ರಗಾರ ರಮೇಶ್ ಭಟ್, ಯಲ್ಲಾ ಭಟ್, ಮೇಘರಾಜ್, ಪ್ರಭಾಕರ ಕಾಂಬಗೌರಿ, ಬಂಗಣಿ ಈಶ್ವರ ಮಾಸ್ತರ್, ಕೆ. ಗಣಪತಿ ಭಟ್, ಮೋಹನ್ ನಾಯ್ಕ್, ಮಾಧವ್ ಹೆಗಡೆ, ಸಂಧ್ಯಾ ಭಟ್, ಎಂ.ಕೆ. ಲಕ್ಷ್ಮಿ, ಜಾಹ್ನವಿ ಹೆಗಡೆ, ದಿವ್ಯಪ್ರಕಾಶ್ ನಾಯ್ಕ್, ಎಲ್.ಜಿ. ಭಟ್, ಶಿವರಾಮ್ ಹೆಗಡೆ, ಬೇಬಿ ಪಡಿಯಾರ್, ಉದಯ್ ಪಡಿವಾಡ್, ಅನಿಲ್ ಕಾಮತ್, ವಿಕ್ರಮ್ ನಾಯ್ಕ್, ದಿನೇಶ್ ಮಾಗೂರ್ ಮತ್ತು ಇತರರು ಕುಮಟಾದ ಸಾಹಿತ್ಯ ಮೇಳದ ವರೆಗಿನ ತೆನೆಗಳು. ಕುಮಟಾದ ಸಾಹಿತ್ಯದ ತೆನೆಯ ಬಗ್ಗೆ ನೋಡುವಾಗ ಇದು ಖಂಡಿತವಾಗಿಯೂ ಕೇವಲ ಕುಮಟಾಕ್ಕೆ ಮಾತ್ರ ಸೀಮಿತವಾಗಿದ್ದಲ್ಲ. ಇದು ಜಿಲ್ಲೆ, ರಾಜ್ಯ ಮತ್ತು ಜಗತ್ತು ಕೂಡ ಕುಮಟಾದ ಕಡೆಗೆ ಕಣ್ಣು ಮಾಡುವ ಹಾಗೆ ಇಲ್ಲಿನ ಸಾಹಿತ್ಯ ಪ್ರಕಟಗೊಳ್ತಾ ಇದೆ. ಈ ಕಣಜದೊಳಗಿನ ಸಣ್ಣ ಇಣುಕುಗಳನ್ನು ನಿಮಗೆ ಮಾಡಲು ಸಾಧ್ಯ ಆಗಿದೆ. ಇಲ್ಲಿ ಹೇಳೋದಕ್ಕೆ ಬಹಳಷ್ಟಿದೆ. ಹೀಗಿದ್ದು ಎಲ್ಲರನ್ನ ಒಳಗೊಳ್ಳೋದಕ್ಕೆ ಎಲ್ಲ ಸಾಹಿತ್ಯವನ್ನ ನೋಡೋದಕ್ಕೆ ಅವಕಾಶ ಆಗುವ ಹಾಗೆ ಸಾಹಿತ್ಯ ಪರಿಷತ್ತು ಏನಾದರೂ ಒಂದು ವ್ಯವಸ್ಥೆ ಮಾಡೋದಾದ್ರೆ ಅದು ತುಂಬಾ ಚೆನ್ನಾಗಿರ್ತದೆ. ಎಲ್ಲರ ಕೃತಿಗಳು, ತಾಲೂಕಿನ ಎಲ್ಲರ ಕೃತಿಗಳು ಒಂದೆಡೆ ಸಿಗುವಂತಾಗುವ ವ್ಯವಸ್ಥೆ ಒಳ್ಳೆಯದು. ಕೇಂದ್ರ ತಾಲೂಕಿನ ಗ್ರಂಥಾಲಯದಲ್ಲಿ ಇಂಥ ಒಂದು ವ್ಯವಸ್ಥೆ ಮಾಡಿದ್ರೆ ಅದು ಹೆಚ್ಚು ಅನುಕೂಲ ಆಗ್ತದೆ ಅನ್ನೋ ಆಶಯವನ್ನು ವ್ಯಕ್ತಪಡಿಸ್ತಾ ಇಲ್ಲಿ ನನಗೆ ಹಿಂದಿನ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರ ಭಾಷಣ ಮತ್ತು ದೊರೆತ ಆಧಾರದ ಆಧಾರದಲ್ಲಿ ಹೆಸರಿಸಬಹುದಾದ ಎಲ್ಲರನ್ನ ನನ್ನ ಮಿತಿಯೊಳಗೆ ದಾಖಲಿಸಿದ್ದೇನೆ. ಇದರ ಆಚೆ ಬಿಟ್ಟು ಹೋಗಿರುವ ಅನೇಕ ಲೇಖಕರಿರಬಹುದು, ಅವರು ಅನ್ಯತಾ ಭಾವಿಸಬಾರದು ಅಂತ ಅಭಿನಯಿಸಿಕೊಳ್ತಾ ಇಷ್ಟೊತ್ತು ನನ್ನ ಆಲಿಸಲಿಕ್ಕೆ ತಮ್ಮೆಲ್ಲರಿಗೂ ಹೊರಡಿಸಿ ನನ್ನ ಮಾತನ್ನು
ಕುಮಟಾ ತಾಲೂಕಿನ ಸಾಹಿತ್ಯದಲ್ಲಿ ಇವತ್ತು ಮಾತನಾಡಿದ ಶ್ರೀಯುತ ಜನಾರ್ದನ್ ಅವರಿಗೆ ಧನ್ಯವಾದಗಳು. ಕವಿ, ಕಥೆಗಾರ, ಕಾದಂಬರಿಗಾರ, ಮಾಧುಮೂರ್ತಿ ಕೊಟ್ಟಿಗೆರೆ ಇಲ್ಲಿ ಪ್ರಬಂಧವನ್ನು ಮಂಡಿಸಿದಂಥ ದಿನಕರ್ ದೇಸಾಯಿ ಅವರ ಶಿಕ್ಷಣ ಕ್ರಾಂತಿಯ ಬಗ್ಗೆ ತುಂಬ ಸಿದ್ಧತೆಯೊಂದಿಗೆ ಬಹಳ ಅವರ ನೆಲೆಯಲ್ಲಿ ಪರಿಪೂರ್ಣವಾಗಿ ಅನ್ನುವ ರೀತಿಯಲ್ಲಿ ಪ್ರಬಂಧ ಮಂಡಿಸಿದಂಥ ಅರುಣ್ ಗೌಡ್ರವರೇ, ಎಸ್ ವಿ ಚಿತ್ರೆಯವರ ಹಚ್ಚಿದ ಅಕ್ಷರದ ಹಣತೆ ಬಗ್ಗೆ ಉದ್ಯಮಗಳು ಬಹಳ ಅನುಭವಿಸಿ ಬಹಳ ಚೆನ್ನಾಗಿ ವಿಚಾರಗಳನ್ನು ನನಗೆ ಕುಮಾರವ್ಯಾಸ ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಇಳೆಯ ಜಾಗರು ಮೆಚ್ಚುವಂತೆ ರೀತಿಯಲ್ಲಿ ಕೆಲಸ ಅರುಣ್ ಮಾಡಿದ್ದಾರೆ. ಪತ್ರಿಕೆಗಳು ಮತ್ತು ದೃಶ್ಯ ಮಾಧ್ಯಮದ ಕುರಿತು ಅನುಶಾಸನಿಕವರು ಸಹ ಪತ್ರಿಕೆ ಬರವಣಿಗೆ ಹೇಗೆ ಇರುತ್ತೆ ಹಾಗೆ ದೃಶ್ಯ ಮಾಧ್ಯಮ ಅದು ಹೇಗೆ ಕೆಲವೊಮ್ಮೆ ಈ ಸುರ್ಬಾಣ ಅಥವಾ ಕೋಡ್ನಂತೆ ಆದಷ್ಟು ಬೇಗ ಮಿಂಚು ಮರೆಯಾಗುತ್ತೆ ಅನ್ನೋದನ್ನು ಸಹ ಹೇಳಿದರು. ಆಯುರ್ವೇದ ಸಾಹಿತ್ಯ ಮತ್ತು ಮನೆಗಳ ಬಗ್ಗೆ ಹೇಳಿದಂತ ಮತ್ತೆ ಕೆಲವು ತೊಪ್ಪಲು ಮತ್ತು ಸೊಪ್ಪುಗಳನ್ನು ನಮ್ಮ ಎದುರಿಗೆ ಇಟ್ಟು ಹೇಳಿರುವಂತ ಪ್ರದೀಪ್ ಕುಮಾರ್ ಹೆಗಡೆಯವರೇ, ಕುಮಟಾ ತಾಲೂಕಿನ ಸಾಹಿತ್ಯದ ತೆನೆಯ ಬಗ್ಗೆ ಎಲ್ಲ ಸಾಹಿತ್ಯಾಧ್ಯಕ್ಷರ ಭಾಷಣಗಳನ್ನು ನೋಡಿ ಅಧ್ಯಯನ ಮಾಡಿ ವಿಚಾರವನ್ನು ನಡೆಸಿದಂಥ ಸ್ನೇಹಿತ ಜನಾರ್ದನ್ ಧರ್ಮೀರವರೇ, ಉತ್ತರ ಕನ್ನಡದ ಸಾಹಿತ್ಯ ಪರಿಷತ್ತಿನ ಕ್ರಿಯಾಶೀಲ ಅಧ್ಯಕ್ಷರು ನನ್ನ ಗೆಳೆಯರು ಆದಂಥ ಅರವಿಂದ್ ಕಟ್ಟಿಕೊಡಿಯವರೇ, ಕುಮಟಾ ತಾಲೂಕಿನ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಶ್ರೀಧರ್ ಗೌಡ ಅವರು. ನಾನು ಶ್ರೀಧರ್ ಗೌಡರು ನನಗೆ ಸಿಗಲೇ ಇಲ್ಲ. ಒಂದಿಷ್ಟು ಫೋನ್ ಮಾಡಿದ್ರು 2:30 ಆಗುತ್ತೆ ಅಂತ. ನಿನ್ನೆ ಹೇಳಿದ್ರು ಇಲ್ಲ ನೀವು 11 ಗಂಟೆಗೆ ಬರಬೇಕು ಅಂತ. ಆಮಂತ್ರಣ ಪಾಪ ಅವ್ರಿಗೆ ಕಟ್ಟಲಿಕ್ಕೆ ಆಗಲಿಲ್ಲ. ಆದರೆ ಈಗಲೂ ಅವ್ರು ಹಿಂದೆ ಹೋದಾಗ ನನ್ನೊಂದು ಗಾದೆ ನೆನಪಾಗಿದೆ. ಗೋಕರ್ಣ ಕಡೆ ನಾವು ಗೋಕರ್ಣಕ್ಕೆ ಹೋದರೆ ಗೋಕರ್ಣದವರು ಗಾಳ ನನಗೆ ಶ್ರೀಧರ್ ಸಿಗಲೇ ಇಲ್ವಲ್ಲ ಅಂತ ಅಂದಿದ್ದು. ಅದು ಶ್ರೀಧರಿಗೆ ನನ್ನ ಎದುರಿಗೆ ಮೂಡಿದ್ದಾರೆ, ನನಗೆ ಸಂತೋಷ ಆಗಿದೆ. ಆಮೇಲೆ ನಮ್ಮ ಜಗನ್ನಾಥ್ ಮಡಿವಾಳ ಹೇಳಿದ್ರು ನಿರ್ವಹಣೆ ಮಾಡ್ತಾನೆ, ಊಟಕ್ಕೆ ಹೋಗೋರೆಲ್ಲ ಹೋಗ್ಬಿಡಿ ಅಂತ. ನನಗೆ ಮತ್ತೆ ಆತಂಕ ಶುರುವಾಯಿತು. ಹಸಿವಿನ ಮುಂದೆ ಎಲ್ಲರೂ ಒಂದೇ, ಎಲ್ಲರಿಗೂ ಭಗವಂತನೇ ತಂದೆ ಅಂತ ಹೇಳಿದ್ರೆ ಹಾಗೆ ನಾನು ಪ್ರದೇಶೀಯ ಭಾಷಣ ಮಾಡಕ್ಕೂ ಮತ್ತು ಅವ್ರು ಊಟಕ್ಕೆ ಹೋಗೋಕ್ಕೂ ಸಮ ಆದರೆ ಮತ್ತೆ ಗೋವಿಂದನ ಹಾಕಬೇಕಾಗ್ತಿದ್ದೆ. ಯಾರೋ ಹೋಗಿಲ್ಲ, ನನಗೆ ಭಾಳ ಸಂತೋಷ ಆಗ್ತಿದೆ. ಹಾಗೆಯೇ ದಯಾನಂದ ಭಂಡಾರಿಯವರು ಸ್ವಾಗತದಲ್ಲಿ ಬಹಳ ಒಳ್ಳೆ ಮಾತುಗಳನ್ನು ಹೇಳಿದ್ದಾರೆ. ಹಾಗೆ ವಸಂತ್ ಭಟ್ ಅವರು ಈ ಭಾಗದಲ್ಲಿ ಅವರು ಬಿಗ್ಳೆಯವರ ಬಗ್ಗೆ ಬಹಳ ಒಳ್ಳೆ ಮಾತುಗಳನ್ನು ಅವರು ಕೊಟ್ಟು 100 ರೂಪಾಯಿ ಬಗ್ಗೆ ಅನುಭವಿಸಿದ್ದಾರೆ. ವಸಂತ್ ಭಟ್ ಅವರನ್ನ ನಾನು ಜಾನಪದ ಅಕಾಡೆಮಿಯ ಅಧ್ಯಕ್ಷರಾಗಿರುವ ಕಾಲದಿಂದ ನಾನು ನೋಡ್ತಾ ಬಂದಿದ್ದೀನಿ. ನಾನು ಸದಸ್ಯನಾಗಿದ್ದಾಗ ನನ್ನೊಂದು ಸಂದರ್ಶನವನ್ನು ಅವರು ಬಹಳ ಚಂದ ಮಾಡಿದ್ರು. ಅಂಕೋಲೆಯಲ್ಲಿ ಬಂದು ಅಂಕೋಲೆ KSRTC ಕ್ಯಾಂಟೀನಲ್ಲಿ ಮಾಡಿ ಪುಟಗಟ್ಟೆ ಬರೆದಿದ್ರು ಅಂತ ಅಪರೂಪದ ಸ್ನೇಹಿತರು ಅವರು. ಹಾಗೆ ಮುಂದುಗಡೆಯಲ್ಲಿರುವಂಥ ನನ್ನ ನಿಡುಗಾರದ ಹಿರಿಯರು ಸ್ನೇಹಿತರು ಆಗಿರುವಂಥ ದಯಾನಂದ ವರ್ತಿಯವರು ಹಿರಿಪುರ ಅಧ್ಯಕ್ಷರು. ಮಾದೇವ ಮಾಸ್ತರ್ ಇವತ್ತು ಹೊಸ ಕೆಟಪ್ನಲ್ಲಿದ್ದಾರೆ. ಅವರು ಟೈಮ್ ನೀಲಿ ಅಂಗಿ ಬಿಟ್ಟು ಪ್ರದೀಪ್ ಕುಮಾರ್ ಜಿ ಹೆಗಡೆಯವರಿಗೆ ಗಟ್ಟಿ ಕಾಡು ಮೆದುಕಾಡು ಉತ್ತಮ ನಿರ್ವಹಣೆಯನ್ನು ತೋರಿಸುವ ಒಂದು ಕಾರ್ಯಕ್ಕಾಗಿ ತಾವೆಲ್ಲ ತೆರಳಲು ವೇದಿಕೆಯನ್ನು ನಾವು ಈಗ ಈ ವೇದಿಕೆಯಲ್ಲಿ ಗೋಷ್ಠಿಯಲ್ಲಿ ತಾವು
भारती कोटलगुड़ी, अनिल कामत, नागराज कोड़िया, नागराज पटगार, गायत्री कामत, डीजी पंडित, पांडुरंग वागरेकर, संगीता नायक, कृष्णा हरिकल, आर्यन हळदीपुरा, देवू मुकरी, सुरेश भಟ್ ಇವರನ್ನು ಕೂಡ ವೇದಿಕೆಗೆ ಆತ್ಮೀಯವಾಗಿ ಆಮಂತ್ರಿಸ್ತಾ ಇದ್ದಾರೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ನಡೆಸಿಕೊಳ್ಳಲಿರುವಂತಹ ಶ್ರೀಯುತ ವಿಷ್ಣು ಮಡಿವಾಳರು, ನಿರ್ವಹಣೆ ಶ್ರೀಯುತ ಉದಯ್ ನಾಯಕ್, ನಿರೂಪಣೆ ಶ್ರೀಯುತ ಅನಿಲ್ ಭಂಡಾರಿ, ವಂದನಾರ್ಪಣೆಗಾಗಿ ಶ್ರೀಯುತ ಸುನೀಲ್ ಅಂಬಿ ಇವರೆಲ್ಲರೂ ಕೂಡ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರಬೇಕು. ಈ ಒಂದು ಗೋಷ್ಠಿಯ ನಿರೂಪಣೆಯನ್ನು ಮಾಡಲಿರುವಂತಹ ಅನಿಲ್ ಭಂಡಾರಿ ಅವರಿಗೆ ಇದರ ಜವಾಬ್ದಾರಿಯನ್ನು ವಹಿಸ್ತಾ ಕಾರ್ಯಕ್ರಮ ನಡೆಸಿಕೊಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಕನ್ನಡ ಸಾಹಿತ್ಯ ಅಕ್ಷರಸಂಖ್ಯೆ ಉಂಟಾಗದ ಏಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಕಥೆಗಾರರ ದಿವಂಗತ ಶ್ರೀ SVP ವೇದಿಕೆಯಲ್ಲಿ ಅದ್ದೂರಿಯಾಗಿ ನಡೀತಾ ಇದೆ. ಎರಡನೇ ದಿನದ ಮೂರನೇ ಗೋಷ್ಠಿಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಸರ್ವರಿಗೂ ಗೌರವದ ಸ್ವಾಗತವನ್ನು ಬಯಸುತ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ವಾಗತಕಾರರಾಗಿ ಶ್ರೀ ವಿಷ್ಣು ಮಡಿವಾಳ CRP ಶ್ರೀ ವಿಷ್ಣು ಮಡಿವಾಳ CRP ಕಳ್ಕೊಳ್ಳೋರು ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಸರ್ವ ಮಹನೀಯರನ್ನ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳಬೇಕೆಂದು ಕೇಳಿದರು. ಎಲ್ಲರಿಗೂ ನಮಸ್ಕಾರ. 7ನೆಯ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಈಗ ಊಟದ ವಿರಾಮದ ನಂತರ ಸಮಾಜ ಮಹಾಬಲಮೂರ್ತಿ ಕೊಡ್ಲಿಕೆರೆಯವರಿಗೆ ಪ್ರಪ್ರಥಮವಾಗಿ ನಾನು ನಮ್ಮ ಈ ಸಂಘಟಕರ ಪರವಾಗಿ ಹಾಗೂ ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ಜಿಲ್ಲಾ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದಂಥ ಶ್ರೀಯುತ ಅರವಿಂದ್ ಕರ್ಕಿಕೊಡಿಯವರಿಗೂ ಈ ಒಂದು ಸಂದರ್ಭದಲ್ಲಿ ನಮ್ಮ ಸಂಘಟಕರ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ಈ ಸಮಾಜಗೋಷ್ಠಿ ಸಮ್ಮೇಳನಾಧ್ಯಕ್ಷರ ಬದುಕು ಬರಹ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುತ್ತಿರುವಂಥ ಶ್ರೀಯುತ ಮಾರುತಿ ಅಂಕೋಲೇಕರ್ ಮೂರ್ತಿ ಇವರಿಗೂ ನಮ್ಮ ಸಂಘಟನೆ ಪರವಾಗಿ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ಆಶಯ ನುಡಿಯ ನಾಡುತ್ತಿರುವಂತಹ ಶ್ರೀ MG ನಾಯ್ಕ್ ಇವರಿಗೂ ಸಹಿತ ಸಂಘಟನೆ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸುಗಮಕಾರರಾಗಿ ಆಗಮಿಸಿದಂಥ ಶ್ರೀ ಗಣೇಶ್ ಜೋಶಿ ಅವರಿಗೂ ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ಸಂವಾದಕರಾಗಿ ಆಗಮಿಸಿದಂಥ ಭಾರತಿ ಮೂಡವಟ್ಕರ್ ಇವರಿಗೂ ಸಹಿತ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ಗಣಪತಿ ಕೊಂಡಲಗುಡಿ ಇವರಿಗೂ ನಮ್ಮ ಸಂಘಟನೆ ಪರವಾಗಿ ತುಂಬ ಹೃದಯದ ಸ್ವಾಗತ. ಅನಿಲ್ ಕಾಮತ್ ಇವರಿಗೂ ಸಹಿತ ಸಂಘಟನೆ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಾಗರಾಜ್ ಕೊಡಿಯಾ ಇವರಿಗೂ ಸಹಿತ ನಮ್ಮ ಸಂಘಟನೆ ಪರವಾಗಿ ತುಂಬ ಹೃದಯದ ಸ್ವಾಗತ. ನಾಗರಾಜ್ ಪಟ್ಕರ್ ಇವರಿಗೂ ಸಹಿತ ನಮ್ಮ ಒಂದು ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಗಾಯತ್ರಿ ಕಾಮತ್ ಇವರಿಗೂ ಸಹಿತ ಸಂಘಟನೆಯ ಪರವಾಗಿ ಸ್ವಾಗತ. ಪಾಂಡುರಂಗ್ ವಾಗರೇಕರ್ ಇವರಿಗೂ ಸಹಿತ ನಮ್ಮ ಸಂಘಟನೆ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸಂಗೀತಾ ನಾಯ್ಕ್ ಇವರಿಗೂ ನಮ್ಮ ಸಂಘಟನೆ ಪರವಾಗಿ ಸ್ವಾಗತ. ಕೃಷ್ಣ ಹರಿಕಾಂತ್ ಇವರಿಗೂ ಸಹಿತ ಸಂಘಟನೆ ಪರವಾಗಿ ಸ್ವಾಗತ. ಆರ್ಯನ್ ಹಳದೀಪುರಾಗಿ ಅನುಪಸ್ಥಿತಿ ಇದೆ. ದೇವು ಇವರಿಗೆ ನಮ್ಮ ಸಂಘಟನೆ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ. ಸುರೇಶ್ ಭಟ್ ಹಾಗೂ DG ಪಂಡಿತ್ ಅವರ ಅನುಪಸ್ಥಿತಿ ಇದೆ. ಈ ಒಂದು ಸಮಾಜಗೋಷ್ಠಿ ಸಮ್ಮೇಳನಾಧ್ಯಕ್ಷರ ಬದುಕು ಬರಹ ಕಾರ್ಯಕ್ರಮದ ಈ ಗೋಷ್ಠಿಯಲ್ಲಿ ತಮ್ಮೆಲ್ಲರಿಗೂ ಹಾಗೂ ಇಲ್ಲಿ ನೆರೆದಿದ್ದ ಎಲ್ಲರಿಗೂ ಇನ್ನೊಮ್ಮೆ ಸ್ವಾಗತ ಸುಸ್ವಾಗತವನ್ನು ಬಯಸಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳಲಿ ಅಂತ ನನ್ನ ಒಂದು ಸ್ವಾಗತವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ ಕೃಷ್ಣಗೌಡರಿಗೆ. ಸಮ್ಮೇಳನಾಧ್ಯಕ್ಷರ ಬದುಕು ಬರಹದ ಮೇಲೆ
ಸಂವಾದಗೋಷ್ಠಿ ಕಾರ್ಯಕ್ರಮ ವೇದಿಕೆ ಮೇಲೆ ಮೂಡಿ ಬರ್ತಾ ಇದೆ. ಸಂವಾದಗಳಲ್ಲಿ ಒಂದು ವಿನಂತಿ, ಪ್ರತಿಯೊಬ್ಬರು 1-2 ಪ್ರಶ್ನೆಗಳು ಮಾತ್ರ ಸೀಮಿತಿರಬೇಕು. ಸಂವಾದಗೋಷ್ಠಿಯ ಕುರಿತು ಆಶಯ ನುಡಿಯನ್ನ ಶ್ರೀ ಎಂ.ಡಿ. ನಾಯಕ್ ಪತ್ರಕರ್ತರು ನಡೆಸಿಕೊಡ್ಬೇಕಂತ ಹೇಳ್ಬೋದು. ಈ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಹಿರಿಯ ಕಥೆಗಾರ ಮಹಾಬಲಮೂರ್ತಿ ಕೊಡ್ಲಿಕರವರು, ಈ ಗೋಷ್ಠಿಯ ಅಧ್ಯಕ್ಷತೆ ವಹಿಸಿದ್ದ ಹಿರಿಯ ಕಥೆಗಾರ ಹಾಗೂ ಆತ್ಮೀಯರಾದ ಮೂರ್ತಿ ಕೊಲೆಯವರೇ, ಜಿಲ್ಲಾ ಕಸಾಪ ಅಧ್ಯಕ್ಷರು ಹಾಗೂ ಸ್ನೇಹಿತರಾದ ಅರವಿಂದ್ ಕಟ್ಟಿಕೊಡಿಯವರೇ ಹಾಗೂ ಎಲ್ಲ ಸ್ನೇಹಿತರೇ, ಎದುರಿಗಿದ್ದಂಥ ಡಾಕ್ಟರ್ ಶ್ರೀಧರ್ ಬಳಗಾರ್ ಅವರೇ, ಮೋಹನ್ ಪೂ ಅವರೇ, ಡಾಕ್ಟರ್ ಶಿಲ್ಪಾ ಶೆಟ್ಟಿ ಅವರೇ, ಡಾಕ್ಟರ್ ಸುರೇಶ್ ನಾಯ್ಕ್, ಸಡಕ್ಷೆ ಅವರೇ ಹಾಗೂ ಎಲ್ಲ ಸಾಹಿತ್ಯ ಬಂಧುಗಳು, ಆತ್ಮೀಯರು, ಮಹಾಬಲ ಈ ಹೆಸರಿನಲ್ಲೇ ಅವರು ಸಾಹಿತ್ಯ ಕ್ಷೇತ್ರಕ್ಕೆ, ನನಗನಿಸಿದಂತೆ ಕಥಾ ಕ್ಷೇತ್ರಕ್ಕೆ ನೀಡಿದ ಅತಿ ದೊಡ್ಡ ಕೊಡುಗೆ. ಮಹಾಬಲ ಅಂದರೆ ಸಾಹಿತ್ಯದಲ್ಲಿ ಅವರು ಹೊಂದಿದ್ದಂತಹ ದೊಡ್ಡ ಶಕ್ತಿಯ ಪ್ರತೀಕ. ಗೋಕರ್ಣದ ಮಹಾಬಲ ಇದ್ದ ಹಾಗೆ. ನಾನು ಅವರ ಒಂದು ಕಥೆಯನ್ನು ಮಾತ್ರ ಉದಾಹರಿಸಿ ತೀರಾ ಅನೌಪಚಾರಿಕವಾಗಿ 2 ನಿಮಿಷ ಮಾತಾಡ್ತೀನಿ. ಯಕ್ಷಗಾನದ ಅದ್ಭುತ ಕಲಾವಿದರು ಆಗಿರುವ ಮಹಾಬಲಮೂರ್ತಿ ಕೊಡ್ಲಿಕೆಯವರು ತಮ್ಮ ಯಕ್ಷಗಾನದ ತುಡಿತವನ್ನು ಸಾಹಿತ್ಯದಲ್ಲಿ ಹೇಗೆ ತರಬೇಕು ಅಥವಾ ಹೇಗೆ ಅದನ್ನು ಬಳಕೆ ಮಾಡಿಕೊಳ್ಬೇಕು ಎನ್ನುವ ಒಂದು ದೊಡ್ಡ ಪ್ರಯತ್ನ ಅವರ ವೈಶಂಪಾಯನದಲ್ಲಿ ನಾನು ಬಹಳ ಇಷ್ಟಪಟ್ಟ ಕಥೆಗಳಲ್ಲಿ ಅದು ಒಂದು ರೀತಿಯಲ್ಲಿ ಯಶವಂತ ಚಿತ್ತಾರರ ಕಥೆಗಳನ್ನು ಓದ್ತಾ ಹೋದ ಹಾಗೆ ಮೌನವಾದ ಮತ್ತು ಅತ್ಯಂತ ದಟ್ಟವಾದ ಗಾಢವಾದ ಅನುಭವವನ್ನು ಅದು ಕೊಡುತ್ತೆ. ಮಹಾಬಲಮೂರ್ತಿ ಯಾವುದೋ ಒಂದು ಹೊಸ ಅನ್ವೇಷಣೆಯನ್ನು ಮಾಡಿ ಅಥವಾ ಹೊಸ ವಸ್ತುವನ್ನು ಕಥೆಯಲ್ಲಿ ಪರಿಚಯಿಸಲಿಕ್ಕೆ ಹೋಗುವುದಿಲ್ಲ. ಅವರು ಇದ್ದ ಅನುಭವಕ್ಕೆ ತನ್ನದೇ ಆದಂಥ ಒಂದು ರೂಪವನ್ನು, ಸ್ಪರ್ಶವನ್ನು, ಗಾಢತೆಯನ್ನು ಕೊಟ್ಟು ಕಥೆಯನ್ನು ಬರೆಯುವುದು ಅತ್ಯಂತ ಮೆಚ್ಚಿನ ಅಂಶ ಅಂತ ನಾನು ಅಂದ್ಕೊಳ್ತೇನೆ. ಅವರು ಯಕ್ಷಗಾನದ ಮೂಲಕವೇ ಸಾಹಿತ್ಯದ ದೊಡ್ಡ ದಿಗ್ಗಜ ಪಿ. ಲಂಕೇಶ್ ಅವರಿಗೆ ಹತ್ತಿರವಾಗಿರುವುದು. ನನಗೊಬ್ಬರು ಲಂಕೇಶ್ ಪತ್ರಿಕೆಯಲ್ಲಿ ಬರೆಯುವ ಲೇಖಕರು ಹೇಳ್ತಾ ಇದ್ದರು, ಆ ಗೋಕರ್ಣದ ಮಹಾಬಲಮೂರ್ತಿಯವರು ಯಕ್ಷಗಾನದ ಮೂಲಕ ಲಂಕೇಶ್ ಅವರಿಗೆ ಎಷ್ಟು ಹತ್ತಿರ ಆಗಿಬಿಟ್ಟಿದ್ದಾರೆ ನೋಡಿ ಅಂತ ಹೇಳ್ತಾ ಇದ್ದಾರೆ. ಲಂಕೇಶರಿಗೆ ಯಕ್ಷಗಾನವನ್ನು ಪ್ರಭಾವಿಸಿದ ಇನ್ನೊಬ್ಬ ಮೇರು ಕಲಾವಿದರಂತೆ ಕೆರೆಮನೆ ಶಂಭು ಹೆಗಡೆ. ಲಂಕೇಶ್ ಅವರನ್ನು ಮಾತಾಡಿಸಲು ಕಷ್ಟ. ಅವ್ರ ಆಫೀಸಿಗೆ ಹೋಗಿ ಯಾರಾದರೂ, ಸರ್ ನಿಮ್ಮ ಕಥೆಗಳು ತುಂಬ ಇಷ್ಟ, ನಿಮ್ಮ ಕಾದಂಬರಿ ಇಷ್ಟ, ಸುಮ್ಮನೆ ಬೆಂಗಳೂರಿಗೆ ಬಂದಿದೆ, ನೀವು ಮಾತಾಡ್ಸ್ಕೊಂಡು ಹೋಗುವಂತ ಬಂದರೆ ಆಯ್ತಲ್ಲ ಹೋಗಿ ಹೊರಗೆ ನಡಿಗೆ ಅಂತಿದ್ರಂತೆ ಅವರು. ಅಷ್ಟು ನಿಷ್ಠುರವಾದರು. ಅಂಥದ್ರಲ್ಲಿ ಮಹಾಬಲಮೂರ್ತಿ ಪಿ. ಲಂಕೇಶ್ ಅವರಿಗೆ ಯಕ್ಷಗಾನದ ಒಂದು ರುಚಿಯನ್ನು ತಪ್ಪಿಸ್ತಾರೆ. ಮತ್ತೆ ಯಕ್ಷಗಾನಕ್ಕೆ ಬರೋಣ. ಇಲ್ಲೇ ಕಥಗಾನದ ಒಂದು ಭಾಗವಾದ ಉಪ್ಪಿನಪಟ್ಟಣದಲ್ಲಿಗೆ ಯಕ್ಷಗಾನದ ಒಂದು ಗಡ್ಡಬಿಟ್ಟಿನ ಈ ಭಾಗದ ಒಂದು 20 ಹಳ್ಳಿಗರು ಯಕ್ಷಗಾನದ ಒಂದು ಸವಿಯನ್ನು ಸವಿದಿದ್ದರೆ ಅದು ಉಪ್ಪಿನಪಟ್ಟಣ ದಕ್ಕೆ ಎಂಬ ಕೇಂದ್ರದಲ್ಲಿ ಎಲ್ಲ ಮೇಳಗಳು ಅಲ್ಲಿ ಪ್ರದರ್ಶನವನ್ನು ನೀಡುತ್ತಿದ್ದವು. ನಮಗೆಲ್ಲ ಕಲಾವಿದರ ಪರಿಚಯ ಆದದ್ದು ಶಂಭು ಹೆಗಡೆಯಿಂದ, ಚಿಟ್ಟಾಣಿಯಿಂದ, ಗೋವಿಂದ ನಾಯ್ಕ್, ಎಲ್ಲ ದಕ್ಷಿಣ ಕನ್ನಡದ ಎಲ್ಲ ಯಕ್ಷಗಾನ ಕಲಾವಿದರ ಪರಿಚಯ, ಒಳ್ಳೊಳ್ಳೆ ಯಕ್ಷಗಾನ ಒಳ್ಳೊಳ್ಳೆ ಪ್ರಸಂಗಗಳ ನೋಡುವಂಥ ಅವಕಾಶ ಸಿಕ್ಕಿದ್ದು ಉಪ್ಪಿನಪಟ್ಟಣ ದಕ್ಕೆ.
ನಾವು ಶಾಲೆಗೆ ಹೋಗುವಾಗ ಯಕ್ಷಗಾನದ ದಿವಸ ಮೊದಲು ಟೆಂಟ್ಗಳನ್ನು ಹೊತ್ತಂಥ ಪರದೆಗಳನ್ನು ಹೊತ್ತಂಥ ಲಾರಿ ಬರ್ತಿತ್ತು. ಆಮೇಲೆ ಒಂದು ಟ್ರ್ಯಾಕ್ಸು ಟೆಂಪೋ ಬರ್ತಾಯಿತ್ತು. ಅದರಲ್ಲಿ ಕಲಾವಿದರು ಇರ್ತಿದ್ವಿ. ಚಿಟಾಣಿ, ನಾಯಕ್ ಮುಂತಾದ ಅನೇಕ ಕಲಾವಿದರೆಲ್ಲ ಇರ್ತಿದ್ವಿ. ನಾವು ಅವಾಗ ಅವರನ್ನು ನೋಡಿ ಅವರು ಚಿಟಾಣಿಯವರು, ಇವರು ಸ್ತ್ರೀ ವೇಷಧಾರೆ, ಇವರು ಹಾಸ್ಯ ವೇಷಧಾರೆ ಎಂದೆಲ್ಲ ಅವರನ್ನೆಲ್ಲ ಗುರುತಿಸಿ ಹುಡುಕಗೊಳಿಸಿದ್ವಿ. ಅಘನಾಶಿನಿ ಮತ್ತು ಚಂಡಿಕಾ ನದಿಯಲ್ಲಿ ಒಟ್ಟಿಗೆ ಸಂಗಮಿಸುತ್ತಿರುವುದರಿಂದ ಮತ್ತು ಅಲ್ಲಿ ದೊಡ್ಡ ಮೈದಾನ ಇದೆ. ಈಗ ಹೋಗಿ ನೋಡಿದ್ರೆ ಅಲ್ಲಿ ಕೇವಲ ರಣಬಿಸಿಲು, ಯಾವ ಒಂದು ಅಂಗಡಿ ಏನೂ ಇಲ್ಲ, ಸುತ್ತಲೂ ಒಂದು 4 ಮನೆ ಬಿಟ್ಟು ಏನೂ ಇಲ್ಲ. ಯಕ್ಷಗಾನದ ರಾತ್ರಿ ಅಲ್ಲಿ ದೊಡ್ಡ ಜಾತ್ರೆ ಇದೆ. 10 ಚಹಾದ ಅಂಗಡಿಗಳು, ಆಮ್ಲೆಟ್ ಅಂಗಡಿ, ಬೀಡ ಅಂಗಡಿ, ಕುಟ್ಕುಟಿ ಮಂಡಲ, ಇಂಥದ್ದು 10 ದೊಡ್ಡ ಜಾತ್ರೆಯಲ್ಲಿ ಸಂಭವಿಸಿದೆ. ಅಲ್ಲಿ ಹೊರಗಡೆ ಟೆಂಟ್ನಿಂದ ಚಾ ಕುಡಿದು ಬಂದು ಚಾ ಕುಡಿತಾ ಇರುವಾಗ ಅಲ್ಲಿ ಒಳಗಡೆ ಸ್ಟೇಜಲ್ಲಿ ಅರಂಗ ಸ್ಥಳದಲ್ಲಿ ಏನಾದರೂ ಚಿಟ್ಟಾಣಿ ಅವ್ರದ್ದು ಅಥವಾ ಗೋಡೆ ನಾರಾಯಣ ಹೆಣ್ಣೆ ಅವ್ರದ್ದು ಪ್ರವೇಶ ಆಗಿಬಿಟ್ರೆ ಅರ್ಧ ತಿಂಡಿ ಚಾ ಬಿಟ್ಟು ಹಾಗೆ ಮತ್ತೆ ವಾಪಸ್ ಹೊರಡ್ತೀವಿ. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಈ ಯಕ್ಷಗಾನದ ಒಂದು ಸ್ಥಳವನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಮಾಧವಮೂರ್ತಿ ಕೊಡ್ಬೇಕವರ ವೈಶಂಪಾಯನ ತೀರ ಅನ್ನುವ ಕಥೆಯಲ್ಲಿ ಅಲ್ಲೊಂದು ಯಕ್ಷಗಾನ ಪ್ರಸಂಗ ಬರ್ತದೆ. ಆ ಯಕ್ಷಗಾನ ಪ್ರಸಂಗದಲ್ಲಿ 15 ವರ್ಷಗಳ ಹಿಂದೆ ಊರು ಬಿಟ್ಟು ಹೋದಂಥ ಒಬ್ಬ ಸ್ನೇಹಿತ ಹಾಗೂ ಇನ್ನೊಬ್ಬ ಗದಾಯುದ್ಧದ ಒಂದು ಪ್ರಸಂಗವನ್ನು ಪ್ರದರ್ಶನ ಮಾಡ್ತಾರೆ. ಊರಿನವರೆಲ್ಲ ಎಲ್ಲರ ಅಪೇಕ್ಷೆ ಮೇರೆಗೆ ಗದಾಯುದ್ಧ ಪ್ರಸಂಗವನ್ನು ಯಕ್ಷಗಾನವನ್ನು ಆಡ್ತಾರೆ. ಆ ಭೀಮನ ಪಾತ್ರಧಾರಿ ಮಾಡಿದವನು 15 ವರ್ಷಗಳ ಹಿಂದೆ ಊರು ಬಿಟ್ಟು ಹೋಗಿರ್ತಾನೆ. ಅವನು ಊರು ಬಿಟ್ಟು ಹೋದಂಥ ಒಂದು ಚಿಂತೆಯಲ್ಲಿ ಹೊರಗಿನಲ್ಲಿ ಅವನ ಹೆಂಡತಿ ಹುಚ್ಚಿಯಾಗಿ ಅವಳು ಊರು ಬಿಟ್ಟು ಹೋಗಿರ್ತಾನೆ. ಹುಚ್ಚಿಯಾಗಿ ಅಲ್ಲಾಡ್ತಾ ಇದ್ದಾರೆ. ಆ ಗದಾಯುದ್ಧ ಸಂದರ್ಭದಲ್ಲಿ ಇದೇನು ಬೆಳಗಿನ 4 ಗಂಟೆ ಗದಾಯುದ್ಧದ ಕೊನೆಯ ದೃಶ್ಯ, ಕೌರವನ ತೊಡೆಯನ್ನು ಭೀಮ ಮುರಿಯಬೇಕು. ಅಷ್ಟು ಹೊತ್ತಿಗೆ ಆ ಭೀಮನ ಪಾತ್ರದಲ್ಲಿ ತನ್ನ ಹುಚ್ಚಿ ಹೆಂಡತಿಯನ್ನು ದೂರದಲ್ಲಿ ನೋಡ್ತಾನೆ. ಪ್ರೇಕ್ಷಕ ಕೂತ್ಕೊಂಡಲ್ಲಿ ಒಂದು ಚಾದರನ್ನು ಬಟ್ಟೆಯನ್ನು ಹೊತ್ಕೊಂಡು ಯಕ್ಷಗಾನ ನೋಡಲಿಕ್ಕೆ ಅದು ಬಂದು ಕೂತಿರ್ತಾಳೆ. ಬಂದರೆ ಅವಳನ್ನು ನೋಡ್ತಾನೆ. ಅವಳನ್ನು ನೋಡಿದ ತಕ್ಷಣ ದುಃಖ, ಆಕ್ರೋಶ, ಕರುಣೆ ಎಲ್ಲ ಒಂದೇ ಸಲ ಹೋಗ್ತದೆ. ಆ ಗದೆಯಿಂದ ಆಗ ಭೀಮನ ಪಾತ್ರಧಾರಿಯ ತೊಡೆಯಲ್ಲಿ ನಿಜವಾಗ್ಲೂ ಹೊಡಿತಾನೆ. ಹೊಡೆದು ಸಾಯಿಸೇ ಬಿಡ್ತಾನೆ. ಅಷ್ಟೊತ್ತಿಗೆ ಚಂಡೆಯವರು, ಮೊದಲೆಯವರು, ಭಾಗವತರು ಎಲ್ಲರೂ ಓಡಬೇಕಾರೆ ಆ ಬೆಳ್ಳಿ ಗದೆಗೆ ರಕ್ತದ ಕಲೆಗಳು ಅಂಟ್ಕೊಳ್ತಾರೆ. ಇವನು ವಾಪಸ್ ಒಳಗೋಗ್ತಾನೆ. ಒಳಗೋದ ತಕ್ಷಣ ಅವನು ಇನ್ನೂ ಕಿರೀಟವನ್ನು ಧರಿಸಿರುವಾಗ ಪೊಲೀಸರು ಬಂದು ಭೇಟಿ ಹಾಕ್ತಾರೆ. ಇಲ್ಲಿ ಕಥೆ ಮುಕ್ತಾಯ ಆಗ್ತದೆ. ಇಲ್ಲಿ ಮಾಧವಮೂರ್ತಿಯವರು ತಮ್ಮ ಯಕ್ಷಗಾನದ ಒಂದು ತುಡಿತವನ್ನು ಸಾಹಿತ್ಯದಲ್ಲಿ ಚೆನ್ನಾಗಿ ಅವರು ಬಳಕೆ ಮಾಡಿಕೊಂಡಿದ್ದಾರೆ. ಇಲ್ಲಿ ಭೀಮ ಮತ್ತು ದುರ್ಯೋಧನ ಪಾತ್ರಧಾರಿಗಳು ವೇದಿಕೆಯಲ್ಲಿದ್ದಾರೆ. ಎದುರುಗಡೆ ಕಾಣುವಂಥ ಆ ಭೀಮನ ಪಾತ್ರಧಾರಿ ಕಲ್ಯಾಣಿ ದ್ರೌಪದಿಯ ಒಂದು ಪ್ರತೀಕವಾಗಿ ಕಾಣುತ್ತದೆ. ಈ ಕಥೆಗೆ ಮಾಧವಮೂರ್ತಿಯವರಿಗೆ ಆವಾಗ ಬಹುಶಃ ಪ್ರಜಾವಳಿ ಕಥಾಸ್ಪರ್ಧೆಯಲ್ಲಿ, ದೀಪಾವಳಿ ಕಥಾಸ್ಪರ್ಧೆಯಲ್ಲಿ 2 ಆ ಕಥೆಯನ್ನು ಓದಿದವರಿಗೆ ಮೊದಲನೇ ಬಹುಮಾನವನ್ನು ಪಡೆದ ಕತೆ ಮರೆತೋಗಿರುತ್ತೆ. ಇದು ಯಾವತ್ತೂ ನೆನಪಿನಲ್ಲಿದೆ. ನನಗೆ ಆ ಕಥೆಯನ್ನು ಓದಿದಾಗ ನಮ್ಮ ಉಪ್ಪಿನಪಟ್ಟಣ ದಕ್ಕೆಯ ಯಕ್ಷಗಾನದ ನಾವೆಲ್ಲ ನೋಡ್ತಿರುವಂಥ ಒಂದು ಸನ್ನಿವೇಶ ನೆನಪಾಯಿತು. ಹಾಗಾಗಿ ನಾನು ಇಷ್ಟೆಲ್ಲ ಹಿನ್ನೆಲೆಯಲ್ಲಿ ಹೇಳಬೇಕು. ಮಾಧವಮೂರ್ತಿ ಒಬ್ಬ ಚಿತ್ತಾರ ಪ್ರಭಾವವನ್ನು ಅಥವಾ ಚಿತ್ತಾರದಿಂದ ಪ್ರಭಾವಿಸಿಕೊಳ್ಳದೆ ಚಿತ್ತಾರ ಕಥೆಯನ್ನು ಓದಿದಾಗ ಆಗುವಂಥ ದಟ್ಟ ಅನುಭವ, ನಾವು ಮೌನಕ್ಕೆ ಸರಿದು ಗಾಢ ಚಿಂತನೆಗೆ ಒಳಗಾಗುವಂಥ ಒಂದು ಅನುಭವ ಮಾಧವಮೂರ್ತಿಯವರ ಕಥೆಗಳನ್ನು ಓದಿದಾಗ ಆಗ್ತಾ ಇದೆ. ಇದು ಅವರ ವಿಶೇಷ. ಇಷ್ಟು ಹೇಳಿ ನನ್ನ ಆಶೀರ್ವಾದವನ್ನು ಮುಗಿಸಿದ್ದೇನೆ.
ನಮ್ಮ ಆಶಯ ನುಡಿಯೊಂದಿಗೆ ಕನ್ನಡದ ಸಾಹಿತ್ಯ ಸಮಾಜದ ಬೆಂಬಲ ಕೊಟ್ಟಂತಹ ಊಟದ ನಂತರ ನಿದ್ದೆ ಮಾಡಿಸುವ ಸಮಯದಲ್ಲಿ ರಾಮಾಯಣ ಮತ್ತು ಮಹಾಭಾರತದ ಪಾತ್ರಗಳನ್ನ ಹಿಂದೆ ಪರಿಚಯಿಸುತ್ತಿದ್ರು. ಹಾಗಾಗಿ ಈ ಸಮಯ ಒಬ್ಬ ಮಹಾನ್ ಚೇತನವನ್ನ, ಮಹಾನ್ ವ್ಯಕ್ತಿಯನ್ನ ಪರಿಚಯ ಮಾಡಿಕೊಳ್ಳೋದಕ್ಕೆ ಒಳ್ಳೆ ಸಮಯ. ಇಂತಹ ಸಮಯ ನಮಗೆ ಒದಗಿ ಬಂದಿದೆ. ಈ ಸಮಯದ ಸದುಪಯೋಗವನ್ನು ನಾವು ಮಾಡಿಕೊಳ್ಬೇಕು. ಸಭೆಗೆ ಮತ್ತು ಇಲ್ಲಿ ನೆರೆದಿರುವಂತಹ ಜನತೆಗೆ ಸಮ್ಮೇಳನಾಧ್ಯಕ್ಷರ ಸಂಪೂರ್ಣ ಪರಿಚಯವನ್ನು ನಾವು ಮಾಡಿಕೊಳ್ಬೇಕು. ಆ ನಿಟ್ಟಿನಲ್ಲಿ ನಮ್ಮ ಪರಿಚಯವನ್ನು ಮಾಡಿಕೊಳ್ಳುವುದನ್ನು ಬಿಟ್ಟು ನಾವು ಸಮ್ಮೇಳನಾಧ್ಯಕ್ಷರನ್ನ ಸಂಪೂರ್ಣ ಪರಿಚಯಿಸುವಂತಹ ಜವಾಬ್ದಾರಿಯನ್ನ, ಹೊಣೆಗಾರಿಕೆಯನ್ನ ಹೊತ್ತಿದ್ದೇವೆ. ಆ ಅಂಶ ಎಲ್ಲರ ಗಮನದಲ್ಲಿರಲಿ. ನಾನು ಆವಾಗಲೇ ಹಾಸ್ಯ ಮಾಡ್ತಾ ಹೇಳಿದೆ, ಸುಗಮಕಾರ ಅಂತ ಹೊಸ ಶಬ್ದ ಬಳಸಿ ನನ್ನನ್ನು ಮೇಲೆ ಕುಳಿಸಿದ್ದೀರಿ. ಯಾಕೆಂದ್ರೆ ನಿನ್ನೆಯಿಂದ ನೀವು ಸಮಯ ಜಾಸ್ತಿ ಆಯಿತು ಅಂತ ಚೀಟಿ ಕೊಟ್ಟು, ಸಮಯ ಜಾಸ್ತಿ ಆಯಿತು ಅಂತ ಹೇಳಿ ಕೆಲವು ಜನರ ಹತ್ರ ಹೇಳಿಸಿಕೊಂಡು ಬೇಜಾರು ಬಂದಿದೆ. ಹಾಗಾಗಿ ನಿಮ್ಮ ಪರವಾಗಿ ನಾನು ಹೇಳಿಸಿಕೊಳ್ಳಿ ಅಂತ ನನ್ನನ್ನು ಇಲ್ಲಿ ಕುಳಿಸಿದ್ದೀರಿ ಅಂತ ಆ ಪರಿಸ್ಥಿತಿಯನ್ನ ಯಾರು ತರೋದಿಲ್ಲ ಅಂತ ಭಾವಿಸ್ಕೊಳ್ತಾ, ಎಲ್ಲರಲ್ಲಿ ವಂದಿಸಿಕೊಳ್ತಾ ಸಂವಾದಗೋಷ್ಠಿಯ ಮಹಾಬಲವನ್ನ ಪರಿಚಯಿಸುವ ಈ ಸಂವಾದಗೋಷ್ಠಿಗೆ ನಾವು ಮುಂದಾಗ್ತಾ ಇದ್ದೇವೆ. ಸಂವಾದಗೋಷ್ಠಿಯಲ್ಲಿ ಮೊದಲನೇ ಪ್ರಶ್ನೆಯನ್ನ ಶ್ರೀಯುತ ದೇವಮೂರ್ತಿಯವರು ಸಮ್ಮೇಳನಾಧ್ಯಕ್ಷರಿಗೆ ಕೇಳಬೇಕಾಗಿ ವಿನಂತಿಸಿಕೊಳ್ತೇನೆ. ಮಹಾನ್ ಚೇತನ ತಮ್ಮ ಸಾಹಿತ್ಯದ